ಮಗುಗೆ ಇವತ್ತು ಇಂಜೆಕ್ಷನ್, ಫಸ್ಟ್ ಇಂಜೆಕ್ಷನ್, 1.5 month ಇಂಜೆಕ್ಷನ್. ಅಳ್ಬಾರ್ದು, ಯು ಆರ್ ಸ್ಟ್ರಾಂಗ್ ಇನಫ್. ಏನಂತ್ಯಾ? ಫೈಟರ್ ಬಾಕ್ಸರ್ ಮನೆ. So we are ready to go to hospital. ಚಾಂಪಿಯನ್ ಬಾಕ್ಸರ್. ಹಾಯ್ ಮಾಡ್ಬಿಡು. ಹಲೋ, ಹಾಯ್. ಹಲೋ ಮೇಡಮ್, ಇಲ್ಲಿ ನೋಡಿ. ಇವಾಗ ಏನು ಅನ್ನಿಸ್ತಿದೆ? ಹೇಳಿ ಮಾತಾಡು. ಅದಕ್ಕೆ ನೀನು ಅವ್ರನ್ನ ಒಳಗಡೆ ಬಿಟ್ಟು ಒಳಗಡೆ ಬಂದ್ಬಿಟ್ಟಿದ್ಯಾ? ಓಕೆ ಬಿಡೆ ಹೋಗಿ. ಅದು ಪೇನ್ಲೆಸ್ ಕೊಡಿಸ್ತಾ ಇದೆಯಾ? ಸೊ ಪೇನ್ ಏನು ಆಗಲ್ಲ. ಪೇನ್ ಆಗುತ್ತಾ? ಓಕೆ. ನನಗೇನೆ ಇಂಜೆಕ್ಷನ್ ಅಂತ ಅಳ್ತಾ ಇಲ್ಲ ಅವಳು. ಸೊ ಗೈಸ್, ಪಾಪುಗೆ ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸ್ಕೊಂಡು ಬಂದಿದ್ದಾಯಿತು. ಪಾಪ ತುಂಬಾ ಅಳ್ತಾ ಇದ್ಲು. ನಂಗಂತೂ ಬೇಜಾರಾಯಿತು ನೋಡಿ. ಆ್ಯಕ್ಚುಲಿ ಅವು ಪೇನ್ಲೆಸ್ ಇಂಜೆಕ್ಷನ್ಸ್ನೇ ಆಪ್ಟ್ ಮಾಡ್ಕೊಂಡಿದ್ದು. ನಾವು ಅಂದ್ಕೊಂಡಿದ್ದು ಗೌರ್ಮೆಂಟಲ್ಲಿ ಕೊಡ್ಸೋಣ, ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ತುಂಬ ಬ್ಯಾಡ್ ಇನ್ಸಿಡೆಂಟ್ಸ್ ಎಲ್ಲ ಕೇಳಿದ್ವಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೇಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಬೇಡ ಅಂತ ಹೇಳಿ ನಾವು ಪ್ರೈವೇಟಲ್ಲೇ ಕೊಡ್ಸೋಣ ಅಂತ ಅಂದ್ಕೊಂಡ್ವಿ. ಸೊ ಪ್ರೈವೇಟಲ್ಲಿ ಹೆಂಗಿದ್ರು ಪೇಯ್ನ್ ಇಂಜೆಕ್ಷನ್ಸ್ಗೆ ಅಷ್ಟೇ ಆಗುತ್ತೆ, ಒಂದು 500 ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇನೆ, ಪೇಯ್ನ್ಗೂ ಪೇಯ್ನ್ಲೆಸ್ಗೂ. ಸೊ ಪೇಯ್ನ್ ಕೊಡ್ಸೋದಕ್ಕಿಂತ ಪೇಯ್ನ್ಲೆಸ್ಸೇ ಕೊಡಿಸ್ಬಿಡೋಣ. ಪಾಪ ಅವಳು ಮೊದಲೇ ಅಳ್ತಾ ಇರ್ತಾಳೆ, ನೈಟೆಲ್ಲ ನಿದ್ದೆ ಮಾಡೋದಿಲ್ಲ ಸರಿಯಾಗಿ. ಆಮೇಲೆ ನಮಗೂ ಕಷ್ಟ ಆಗುತ್ತೆ ಅವಳನ್ನ ನೋಡ್ಕೊಳ್ಳೋದಕ್ಕೆ. ಪಾಪ ಅವಳು ಅಳ್ತಾನೇ ಇದ್ದರೆ ನಮಗೂ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಪೇನ್ಲೆಸ್ ಇಂಜೆಕ್ಷನ್ಸ್ನೇ ಆಪ್ಟ್ ಮಾಡ್ಕೊಂಡ್ವಿ. ಸೊ ಇವಾಗ ಪೇನ್ಲೆಸ್ ಕೊಡಿಸಿದ್ದೀವಿ. ಆದರೂ ಅದು ಚುಚ್ಚಿದ ನೋವು ಇರುತ್ತಲ್ಲ, ಅದು ನೆನೆಸ್ಕೊಂಡು ಅವಳು ಅಳ್ತಾ ಇದ್ದಾಳೆ. ನೋಡಬೇಕು ಕಮ್ಮಿ ಆಗುತ್ತೆ. ಜೊತೆಗೆ ಕ್ಯಾಲ್ಪಾಲ್ ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ ಡಾಕ್ಟ್ರು. ಅದು 6 hours ಒನ್ಸ್ ಹಾಕಬೇಕು ಅಂತ. ಇರ್ರೆಸ್ಪೆಕ್ಟಿವ್ ಜ್ವರ ಬಂದರೂ ಬರದೇ ಇದ್ರೂ ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ಅವ್ರು ಹೇಳಿದ್ದು ಪೇನ್ಲೆಸ್ ಆದ್ರೂ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತವೆ. ಸೊ ಪೇನ್ ಬಂದರೂ ಬರಬಹುದು, ಅಂದರೆ ಮೈಲ್ಡ್ ಆಗಿ, ತುಂಬ ಜಾಸ್ತಿ ಏನಲ್ಲ, ಅಥವಾ ಫೀವರ್ ಬಂದರೂ ಬರ್ಬೋದು ಮೈಲ್ಡ್ ಆಗಿ ಅಂತ ಹೇಳಿದರು. ಸೊ ಓಕೆ ಅಂತ ಹೇಳಿ ಬಂದ್ವಿ. ಬಟ್ ಅವಳಿಗೆ ಅದು ಚುಚ್ಚಿದ್ದು ಪೇನ್ ಆಗ್ತಾನೇ ಇದೆ, ಅಂದರೆ ಪ್ರಿಕ್ ಮಾಡಿರೋದು. ಸೊ ಅವಳು ಅಳ್ತಾನೆ ಇದ್ಲು. ಸ್ವಲ್ಪ ಅಳ್ತಾಳೆ, ಸ್ವಲ್ಪ ಖುಷಿಯಾಗಿರ್ತಾಳೆ, ಸ್ವಲ್ಪ ಹಾಲು ಕುಡಿತಾಳೆ. ಸೊ ಅವ್ರು ಹೇಳಿದ್ರು ಹಾಲು ಕುಡಿಯೋದು ಸ್ವಲ್ಪ ಕಮ್ಮಿ ಮಾಡ್ತವೆ ಮಕ್ಕಳು ಅಂತ ಅಂದ್ಬಿಟ್ಟು. ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಹಾಲು ಕುಡಿಯೋದು ಕಮ್ಮಿ ಮಾಡಿದ್ದಾಳೆ. ಆ್ಯಂಡ್ ನೈಟು ಕೂಡ ನಿದ್ದೆ ಮಾಡಿದ್ಲು. ಆ್ಯಕ್ಚುಲಿ ಹೇಳಬೇಕಂದ್ರೆ ಪರವಾಗಿಲ್ಲ, ಆ ಪೇಯ್ನ್ ಬೇರೆ ಇತ್ತಲ್ಲ, ಅದಕ್ಕೆ ಕ್ಯಾಲ್ಪಾಲ್ ಬೇರೆ ಹಾಕ್ತಿದ್ದೆ. ಸೊ ನೈಟೆಲ್ಲ ನಿದ್ದೆ ಚೆನ್ನಾಗೇ ಮಾಡಿದ್ಲು. ನೆಕ್ಸ್ಟ್ ಡೇ ಎದ್ದಾಗ ಶಿ ವಾಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅಳ್ತಾನೂ ಇರಲಿಲ್ಲ, ಏನೂ ಇಲ್ಲ. ಆ ಜಾಗದಲ್ಲಿ ಪೇಯ್ನೂ ಇರಲಿಲ್ಲ. ಸ್ವಲ್ಪ ಊತ ಬಂದಿತ್ತು ಅಷ್ಟೇ, ಅದು ನಾರ್ಮಲ್, ಕಾಮನ್, ಎಲ್ಲ ಮಕ್ಳಿಗೂ ಬರ್ತವೆ ಅಷ್ಟೇನೆ. ಸೊ ಅಲ್ಲಿ ಅದ್ರ ಮೇಲೆ ಪ್ಲಾಸ್ಟರ್ ಹಾಕಿದ್ರು, ಅದನ್ನು ತೆಗಿಬಾರ್ದು ಆ್ಯಂಡ್ ಸ್ನಾನ ಮಾಡಿಸ್ಬಾರ್ದು 2 days ಅಂತ ಹೇಳಿದರು. ಓಕೆ ಅಂತ ಹೇಳಿದ್ವಿ. ಈಗ ಶಿ ಇಸ್ ಆಲ್ ರೈಟ್. ಸೊ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಪೇನ್ಲೆಸ್ ಕೊಡಿಸಿದ್ದು ಒಳ್ಳೇದಾಯಿತು ಅಂತ. ಇಲ್ಲಾಂದರೆ ಒಂದೊಂದು ಮಕ್ಕಳಿಗೆ ತುಂಬ ಜ್ವರ ಬಂದ್ಬಿಡ್ತವೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಇವಳಿಗೆ ಆ ಥರ ಎಲ್ಲ ಏನೂ ಆಗಲಿಲ್ಲ. ಆ್ಯಂಡ್ ನೋಡ್ತಿರ್ಬೋದು ನೀವು ಆ ವಿಡಿಯೋನಲ್ಲಿ ಎಷ್ಟು ಅಳ್ತಿದ್ದಾಳೆ, ಕಿರ್ಚಿ ಅಳ್ತಿದ್ದಾಳೆ. ನನಗೆ ಬೇಜಾರಾಗೋಯ್ತು. ಇನ್ಫ್ಯಾಕ್ಟ್ ನನಗೇನೆ ಇಂಜೆಕ್ಷನ್ಸ್ ಅಂದರೆ ಆಗಲ್ಲ. ಸೊ
ಅವಳು ಹಿಂಗೆ ತಡ್ಕೊತಾಳು ಅಂತ ಗೊತ್ತಿರಲಿಲ್ಲ ನನಗೆ. ಬಟ್ ಓಕೆ, ಅದಕ್ಕೆ ನಾನು ಒಳಗೆ ಹೋಗಲಿಲ್ಲ. ನನಗೆ ಅದು ನೋಡೋದಕ್ಕೂ ಆಗಲ್ಲ. ನಮ್ಮ ಮಮ್ಮಿನೂ ನಾನು ಒಳಗೆ ಹೋಗಲ್ಲ ಅಂತಂದರು. ಬಟ್ ಅಲ್ಲಿ ಯಾರಾದರೂ ಒಬ್ರು ಇರಲೇಬೇಕು ಅಂತ ಅಂದ್ಬಿಟ್ಟು ಮಮ್ಮಿ ಫೋರ್ಸ್ಫುಲಿ ಹೋಗಿದ್ದು. ನಾನು ಹೊರಗಡೆನೇ ಇದ್ದೆ, ನಾನು ಒಳಗೆ ಹೋಗಲಿಲ್ಲ. ಅದಾದಮೇಲೆ ಹೋಗಿ ಯಾವ್ಯಾವ ಇಂಜೆಕ್ಷನ್ಸು ಏನೇನೋ ಮತ್ತು ನೆಕ್ಸ್ಟ್ ಯಾವಾಗ ಬರಬೇಕು ಎಲ್ಲನೂ ಕೇಳಿಕೊಂಡು ವಾಪಸ್ ಬಂದೆ. ಸೊ ಫೈನಲಿ ನಮ್ಮ ಪಾಪುದು ಫಸ್ಟ್ ಏನದು ವ್ಯಾಕ್ಸಿನೇಷನ್ ಆಯಿತು. ಇನ್ನು ನೆಕ್ಸ್ಟ್ ಬರೋಕ್ಕೆ ಹೇಳಿದ್ದಾರೆ ಆಗಸ್ಟಿಗೆ. ಸೊ ಅಲ್ಲಿ ಅವತ್ತು ಹೋದಾಗ ಕೂಡ ವೀಡಿಯೋ ಮಾಡ್ಕೊತೀನಿ. ಸೊ ಯಾ ಸೊ ಗೈಸ್, ಪಾಪುಗೆ ನೇಲ್ ಕಟ್ ಮಾಡೋಣ ಅಂತ ಅಂದ್ಕೊಂಡೆ. ಆಲ್ರೆಡಿ 2 ಟೈಮ್ಸ್ ಮಾಡಿದ್ದೀನಿ. ಇವಾಗ ಅವಳದು ತುಂಬ ಬೇಗ ಬೆಳ್ಕೊತಾ ಇದೆ. ಸೊ ಅದಕ್ಕೆ ಇವತ್ತು ನೇಲ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು, ನಾನು ಆಲ್ರೆಡಿ ತೋರಿಸಿದ್ದೀನಿ ಅನಿಸುತ್ತೆ ಏನೇನು ಎಸೆನ್ಷಿಯಲ್ ಥಿಂಗ್ಸ್ ತೊಗೊಂಡಿದ್ದೆ ಪಾಪುಗೆ ಅಂತ ಅಂದ್ಬಿಟ್ಟು. ಸೊ ಎಲೆಕ್ಟ್ರಿಕ್ ನೇಲ್ ಕಟ್ಟರ್ನ ತೊಗೊಂಡಿದ್ದೆ. ಇದು ಹೇಗೆ ಯೂಸ್ ಮಾಡೋದು ಏನು ಇತ್ತ, ಹೇಗೆ ನೇಲ್ ಕಟ್ ಆಗುತ್ತೆ ಅಂದರೆ ನೇಲ್ ಟ್ರಿಮ್ ಆಗುತ್ತೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಸೊ ಬನ್ನಿ ಲೆಟ್ಸ್ ಸ್ಟಾರ್ಟ್. ಸೊ ಈ ಥರ ಪ್ಯಾಕೇಜಿಂಗಲ್ಲಿ ಬಂದಿರುತ್ತೆ. ಇದು ಟ್ರಿಮ್ಮರು, ನೋಡಿದ್ದೀರಾ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಬ್ಲೇಡ್ಸ್ನ ಕೊಟ್ಟಿದ್ದಾರೆ. ಸೊ ಮಕ್ಕಳಿಗೆ ಈ ಒಂದು ಪಿಂಕ್ ಶೇಡ್ ಏನಿದೆ ಬ್ಲೇಡು, ಇದನ್ನು ಯೂಸ್ ಮಾಡಬೇಕು, ಪೀಚ್ ಕಲರು. ಸೊ ಇಲ್ಲಿ ಬ್ಯಾಟ್ರಿ ಕೂಡ ಕೊಟ್ಟಿರ್ತಾರೆ. ನಾನು ಈಗೆಲ್ಲ ಓಪನ್ ಮಾಡಿ ತೋರಿಸೋದಿಲ್ಲ, ಇನ್ ಕೇಸ್ ಬೇಕಂದರೆ ಹೇಳಿ. ಸೊ ಇದನ್ನು ಇಲ್ಲಿ ಹಾಕ್ಬಿಟ್ಟು ಇಲ್ಲಿ L1 L2 L1 R1 R2 ಅಂತ ಕೊಟ್ಟಿರ್ತಾರೆ. ಸೊ ಇದನ್ನು ಹಿಂಗೆ ಆನ್ ಮಾಡಿದ್ರೆ ಇದು ಹಿಂಗೆ ಲೈಟು ಆನ್ ಆಗಿ ಇದು ಹಿಂಗೆ ಟರ್ನ್ ಆಗುತ್ತೆ. ಸೊ ನೋಡ್ತಿರ್ಬೋದು ಈ ಥರ. ಇನ್ ಕೇಸ್ ಮಕ್ಕಳಿಗೆ R1 ಇಟ್ಕೊಂಡ್ರೆ ಸಾಕು ಅನಿಸುತ್ತೆ. ಈ ಥರ ಟ್ರಿಮ್ ಆಗುತ್ತೆ. ನಾನು ಕಟ್ ಮಾಡಿಬಿಟ್ಟಿದ್ದೀನಿ, ಸೊ ಗೊತ್ತಾಗಲ್ಲ. ಪಾಪುದ್ರಲ್ಲೇ ತೋರಿಸ್ತೀನಿ ಹೇಗೆ ಕಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಇದರಲ್ಲಿ ಅವಳ ನೇಲ್ನ ಟ್ರಿಮ್ ಮಾಡೋಣ. ನೋಡಿ ಇವಳ್ದು ಎಷ್ಟು, ನೋಡಿ ಅವ್ವ ಬಿಡ್ತಾನೆ ಇಲ್ಲ ನೋಡಿ ಇವಳು. ಏಯ್ ಬಿಡಲು. ನೋಡಿ ಇವಳ್ದು ಎಷ್ಟಿದೆ ನೇಲ್ಸು, ತುಂಬ ಶಾರ್ಪ್ ಇದೆ. ಸೊ ಇದರಲ್ಲಿ ಟ್ರಿಮ್ ಮಾಡೋಣ ಎಲ್ಲ. ನೀವೇ ಒಂದು ನಿಮಿಷ ಇದು ನೋಡಿ, ಇವಾಗ ಟ್ರಿಮ್ ಮಾಡ್ತೀನಿ. ನೋವಾಗಲ್ಲ. ಇನ್ ಕೇಸ್ ಇವಾಗ ಇದು ಏನದು ಸ್ಕಿನ್ ಸಿಕ್ತು ಅಂತಂದರೆ ಅದಾಗದೇ ಸ್ಟಾಪ್ ಆಗಿಬಿಡುತ್ತೆ ನೋಡಿ. ಆ್ಯಂಡ್ ಶಾರ್ಪ್ ಕೂಡ ಅಂತ ಅನ್ಸಲ್ಲ ನೋಡಿ. ಇದು ಸ್ಕಿನ್ ಸಿಕ್ತು, ಸ್ಟಾಪ್ ಆಯಿತು. ಇವಾಗ ಮುಟ್ಟಿದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ತುಂಬ ಎಫೆಕ್ಟಿವ್. ಅಂದರೆ ನಾವು ಕಟ್ ಮಾಡೋದಕ್ಕಿಂತ ಇದೇ ಬೆಸ್ಟು. ಕಟ್ ಮಾಡಿ ಎಲ್ಲೆಲ್ಲೋ ಕಟ್ ಮಾಡಿದ್ರೆ ಮತ್ತು ಮಕ್ಕಳಿಗೆ ಅಳ್ತಾವೆ ಆಮೇಲೆ. ಸೊ ಈ ಥರ ಮಾಡಿದಾಗ ಏನೂ ಪ್ರಾಬ್ಲಮ್ ಆಗೋಲ್ಲ. ಅವಳು ಒಂಚೂರು ಏನೂ ಅಳೋದು ಇಲ್ಲ, ಶೇಕ್ ಕೂಡ ಮಾಡಲ್ಲ. ಸೊ ನೀಟಾಗಿ ನೋಡ್ಕೊಂಡು ಮಾಡಬೇಕಾಗತ್ತೆ ಅಷ್ಟೇನೆ. ಸ್ಟಾಪ್ ಮಾಡಿಬಿಡು. ಸೊ ಗೈಸ್, ಸ್ವಲ್ಪನೇ ಮಾಡಿದ್ದೀನಿ ಬಿಕಾಸ್ ಯಾಕೋ ಅವಳು ಅಳ್ತಾ ಇದ್ದಾಳೆ. ಸೊ ಅಯ್ಯೋ ಮಾಡಿದಕ್ಕೆಲ್ಲ ಅಳ್ತಾ ಇರೋದು, ಅವಳಿಗೆ ನಿದ್ದೆ ಬರ್ತಾ ಇದೆ ಅಂತ ಅಳ್ತಾ ಇದ್ದಾಳೆ. ನೋಡ, ನಂಗೆ ಪೇಷನ್ಸ್ ಇದ್ದಾಗ ಮಾಡ್ತೀನಿ, ಇವಾಗ ಬೇಡ. ಆಯ್ತು. ಸೊ ನೆಕ್ಸ್ಟ್ ನಾನು ಭೀಮ್ನ ಅಮಾವಾಸ್ಯೆ ದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅವತ್ತಿನ ದಿನ ನನಗೆ ಏನು ಮಾಡೋದಕ್ಕೂ ಮೂಡೇ ಇರಲಿಲ್ಲ. ಬಿಕಾಸ್ ರಾತ್ರಿ ಎಲ್ಲ ಪಾಪು ತುಂಬ ಕ್ರ್ಯಾಂಕಿಯಾಗಿದ್ಲು. ಅಳ್ತಾನೇ ಇದ್ಲು. ಆ್ಯಂಡ್ 3:30ಗೆ ಅವಳು ಮಲಗಿದ್ದು. ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಯಪ್ಪ, ಏನು ಪೂಜೆ ಮಾಡೋದು, ಏನು ಬೇಡ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಏನಂತಂದರೆ, ಭೀಮ್ನ ಅಮಾವಾಸ್ಯೆ ಅಂದರೆ ಬೀರೇಶ್ ಬರ್ತಾರೆ, ನೀಟಾಗಿ ರೆಡಿಯಾಗಿ ಸಾರಿ ಗೀರೆ ಎಲ್ಲ ಹಾಕ್ಕೊಂಡು ಒಂದಷ್ಟು ವ್ಲಾಗ್ ವೀಡಿಯೋಸ್ ಮಾಡಿ ಹಾಕೋಣ, ಸ್ವಲ್ಪ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗಂತೂ ಅವತ್ತು ಎದ್ದೊಳಕ್ಕೆ ಆಗಲಿಲ್ಲ. ಮಧ್ಯಾಹ್ನ ಅನಿಸುತ್ತೆ ನಾನು ಎದ್ದಿದ್ದು, ಒಂದು 12 ಗಂಟೆ 1 ಗಂಟೆ ಆಗಿತ್ತು ನಾನು ಎದ್ದಾಗ. ಬಿಕಾಸ್ ಅಷ್ಟು ಅಳ್ತಾನೆ ಇದ್ಲು. ಆ್ಯಂಡ್ ಅಜ್ಜಿ ಕೂಡ ಇರಲಿಲ್ಲ. ಅಜ್ಜಿನೂ ಅವ್ರ ಅಂದರೆ ಮನೆಗೆ ಹೋಗಿದ್ರು ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು, ಅಮಾವಾಸ್ಯೆ ಅಂತ ಅಂದ್ಬಿಟ್ಟು. ನಾನು ಮಮ್ಮಿ ಮತ್ತು ಡ್ಯಾಡಿನೇ ಇದ್ದಿದ್ದು. ಡ್ಯಾಡಿ ಅಂತೂ ಏನು ಬಾಪುನೆಲ್ಲ ನೋಡ್ಕೊಳ್ಳಲ್ಲ, ಅಂದರೆ ಮಾತಾಡಿಸ್ತಾರಷ್ಟೇ, ಎತ್ಕೊಳ್ಳೋದು ಅದೆಲ್ಲ ಮಾಡೋದಿಲ್ಲ.
ಸೊ ಮಮ್ಮಿ ನಾನು ಇಬ್ಬರೇ ಮಾಡಬೇಕಾಗಿತ್ತು. ವಿನತಾ ಬೇರೆ ಕಾಲೇಜ್ಗೆ ಹೋಗಿದ್ಲು. ಸೊ ಪಾಪ ಮಮ್ಮಿಗೂ ನೈಟೆಲ್ಲ ನಿದ್ದೆ ಎಲ್ಲ 3:30ಗೆ ಮಲಗಿದ್ದು, ನಾನು 3:30ಗೆ ಮಲಗಿದ್ದು, ಮಗುನೂ ಅಷ್ಟೊತ್ತಿಗೆ ಮಲಗಿದ್ಲು. 3:30ಗೆ ಮಲಗಿ ಮತ್ತೆ 6:30 7 ಗಂಟೆ ಅಷ್ಟರಲ್ಲೆಲ್ಲ ಎದ್ಬಿಟ್ಲು ಅವಳು. ಮತ್ತೆ ಎದ್ದು ಅವಳಿಗೆ ಫೀಡ್ ಮಾಡಿ ಮತ್ತೆ ಅವಳಿಗೆ ಮಲಗ್ಸೋಕ್ಕೆ ಲೇಟ್ ಆಗೋಯ್ತು. ಅಂದರೆ ಅವಳು ಮಲಗ್ತಾನೆ ಇಲ್ಲ ಹೇಳ್ಬೇಕಂತಂದರೆ. ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು, ಸಿಟ್ಟು ಬಂದಿತ್ತು ಸಿಕ್ಕಾಪಟ್ಟೆ. ಬಿಕಾಸ್ ನಿದ್ದೆ ಇಲ್ಲ ಅಂದರೆ ಗೊತ್ತಲ್ಲ ಹೆಂಗಾಗುತ್ತೆ ಅಂತ. ಸೊ ಆ ಥರ ಆಗಿತ್ತು. ಏನು ಬೇಡ ಪೂಜೆ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದು. ಅಂದರೆ ಬೀರೇಶ್ ಅಲ್ಲಿಂದ ಬರಬೇಕಿತ್ತು, ಅವರು ಬರೋದು ಲೇಟ್ ಆಯಿತು. ನಾನು ಬೆಳಗ್ಗೆನೇ ಕಾಲ್ ಮಾಡಿ ಹೇಳಿದ್ದೆ, ಬೇಗ ಏನು ಬರಬೇಡಿ, ಲೇಟಾಗೆ ಬನ್ನಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೋಗಿ ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಈವ್ನಿಂಗ್ ಬಂದರು ಅವರು. ಸೊ ಈವ್ನಿಂಗ್ ಬಂದರು. ಸರಿ ಆ ಟೈಮಲ್ಲಾದರೂ ಸ್ಯಾರಿ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ನಿಜವಾಗ್ಲೂ ನನಗೆ ಮೂಡಾಗಲಿ ಪೇಷನ್ಸ್ ಆಗಲಿ ಇರಲಿಲ್ಲ. ಸರಿ ಅಂದ್ಬಿಟ್ಟು ಯಾವ ಡ್ರೆಸ್ ಹಾಕಿದ್ನೋ ಅದೇ ಡ್ರೆಸ್ಸಲ್ಲೇ ಪೂಜೆ ಮಾಡಿದೆ ನಾನು. ಸೊ ಬೀರೇಶು ಅಷ್ಟೇ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ರು. ನಮ್ಮ ಡ್ಯಾಡಿ ಇದ್ಕೊಂಡು ಪಂಚೆ ಹಾಕ್ಕೊಳಕ್ಕೇಳು ಅಂತಿದ್ರು. ಬಟ್ ಬೀರೇಶ್ ಅದೆಲ್ಲ ಹಾಕ್ಕೊಳ್ಳೋದಿಲ್ಲ. ಸರಿ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ, ಇರಲಿ ಪರವಾಗಿಲ್ಲ ಏನಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಪೂಜೆ ಕೂಡ ಮಾಡಿದೆ. ಒಂಥರ ಖುಷಿ ಆಯಿತು. ಬಿಕಾಸ್ ಅವಾಗ ಪಾಪು ಕೂಡ ಅಷ್ಟೊಂದೇನು ಅಳ್ತಿರ್ಲಿಲ್ಲ, ಸಮಾಧಾನವಾಗಿ ಇದ್ಲು. ಬಟ್ ಆದರೂ ಸ್ವಲ್ಪ ಅಳೋಳು. ಸ್ವಲ್ಪ ಹೊತ್ತು ಸಮಾಧಾನವಾಗಿದ್ದರೆ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿನೇ ಅಳೋಳು. ಸೊ ಅದು ನೋಡಿದಾಗ ಬೇಜಾರಾಗ್ತಿತ್ತು, ಯಾಕೆ ಇಷ್ಟೊಂದು ಅಳ್ತಾಳೆ ಇವಳು ಅಂತ ಅಂದ್ಬಿಟ್ಟು. ಸೊ ಏನಾಗುತ್ತೆ ಏನು ಎತ್ತ ಅಂತ ಅವು ಹೇಳೋಕ್ಕಾಗಲ್ಲ, ನಮಗೂ ಅರ್ಥ ಆಗೋದಿಲ್ಲ. ಸರಿ ಅಂತ ಅಂದ್ಬಿಟ್ಟು ಫೈನಲಿ ಪೂಜೆ ಮಾಡಿ ಒಂದಷ್ಟು ಫೋಟೋಸ್ ಒಂದಷ್ಟಲ್ಲ, 2-3 ತೊಗೊಂಡ್ವಿ ಅಷ್ಟೇ, ಜಾಸ್ತಿ ಏನಿಲ್ಲ. ಆ್ಯಕ್ಚುಲಿ ನಾನು ರೀಲ್ಸ್ ಎಲ್ಲ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಬಿಕಾಸ್ ತುಂಬ ದಿನ ಆಗಿದೆ ನಾನು ರೆಡಿಯಾಗಿ ಸ್ಯಾರಿ ಎಲ್ಲ ಹಾಕ್ಕೊಂಡು. ಸೊ ಹಾಕ್ಕೊಬೋದಿತ್ತು, ಬಟ್ ನನಗೆ ಮೂಡಿರಲಿಲ್ಲ, ಬೇಜಾರಂತ ಅನ್ನಿಸ್ತಾಯಿತ್ತು. ಪಾಪು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ. ಸೊ ಎಲ್ಲರೂ ಹೇಳ್ತಿದ್ರು, ಏನಾಯ್ತು ಮಕ್ಕಳು ಖುಷಿಯಾಗಿದ್ದರೆ ಸಾಕು, ನಾವು ಖುಷಿಯಾಗಿರ್ತೀವಿ ಅಂತ. ನಾನು ಅದೆಲ್ಲ ಸುಮ್ಮನೆ ಮಾತಿಗೆ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಪೇರೆಂಟ್ಹುಡ್ಡಲ್ಲಿ ನನಗೆ ಅರ್ಥ ಆಗ್ತಿರೋದು ಅದೇನೆ. ಮಕ್ಕಳು ಚೆನ್ನಾಗಿದ್ರು ಅಥವಾ ಖುಷಿಯಾಗಿದ್ದರೆ ನಾವು ಕೂಡ ನೆಮ್ಮದಿಯಾಗಿ ಖುಷಿಯಾಗಿ ಇರ್ಬೋದು ಅಂತ ಅನ್ನಿಸ್ತು ನನಗೆ. ಗಂಡ ಅತ್ತೆ ಮಾವ ಎಲ್ಲ ಕೇಳ್ಕೊಂಡಿದ್ದು. ಇವಾಗ ನೀನ್ ಹಾಡು ಹೇಳಿದ್ರೆ ಕೊಡ್ತೀನಿ, ಪತಿಯೇ ಪ್ರತ್ಯಕ್ಷ ದೈವ ಅಂತ. ನೀನೇನಾದ್ರು ಕ್ರಿಯೇಟ್ ಮಾಡ್ಕೊಂಡು ಹಾಡು ಹೇಳಿದ್ರೆ ಮಾತ್ರ. ಇವಾಗ ಏನ್ ಹೇಳಿದ್ರು? ಆಯ್ತು, ಪತಿಯೇ ಪ್ರತ್ಯಕ್ಷ ದೈವ ಕೊಡಿ ಮಹಾಪ್ರಭು. ಕಣ್ಮುಚ್ಕೋ ಬಾಲಿ ಭಕ್ತಿ, ಕಣ್ಮುಚ್ಕೋ. ಕಣ್ಣು ಮುಚ್ಕೋಬೇಕು ಮಗಳೇ, ಕಣ್ಣು ಮುಚ್ಕೋಬೇಕು. ಕಣ್ಣು ಮುಚ್ಚು ಬಾಲೆ. ಕಣ್ಣು ಮುಚ್ಕಾಲಿ, ಕಣ್ಣು ಮುಚ್ಕೋ. ವಾವ್, ಥ್ಯಾಂಕ್ ಯು ಸೊ ಮಚ್. ಏನ್ ಬರೀ 500 ರೂಪಾಯಿ ಹಾಕ್ತೀನಾ? ನಮ್ಮ ಡ್ಯಾಡಿ ಎಷ್ಟು ಕೊಡ್ತಾರೆ ಕೇಳಿ? ಡ್ಯಾಡಿನ 500 ರೂಪಾಯಿ ಕೊಡ. ಹಾಂ, ಅವ್ರದ್ದು 28 ಇಯರ್ಸ್ 30 ಇಯರ್ಸ್ ಹತ್ರ ಆಯಿತು, ಅವರೇ ಅಷ್ಟು. ಅಷ್ಟೇನಲ್ಲ ಆಫ್ ಮಾಡ್ಲಾ? ಒಂದು ಫೋಟೋ ತೆಗಿ ಹಂಗೆ.